ಈಗ ಬೇರೆ ನಾವು ಗಮನಿಸೋದಾದ್ರೆ ಬೆಂಗಳೂರಲ್ಲಿ ಗಮನಿಸಿದ್ರೆ ಅನೇಕ ಮಾಲೀಕರು ಹೊಂದಿರುವಂತಹ ಅನೇಕ ಮನೆಗಳಿದೆ. ಅದರಲ್ಲಿ ದುರುಪಯೋಗ ಆಗ್ತಾ ಇದೆ ಅನ್ನುವಂತಹ ವಿಚಾರ ಇದೆ. ಬಡವರಿಗೆ ಸಿಕ್ಕಿದ್ರೆ ನೋ ಪ್ರಾಬ್ಲಮ್, ಆದ್ರೆ ಶ್ರೀಮಂತರು ಅನೇಕ ಮನೆಗಳನ್ನು ಹೊಂದಿರುವಂತವರು ಇದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ದುರುಪಯೋಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ನಮ್ಮ ಗಮನಕ್ಕೆ ಅಂತ ದುರುಪಯೋಗ ಬಂದ್ಬಿಟ್ರೆ ಇಮಿಡಿಯೇಟ್ ನಾವು ಕ್ರಮ ತಗೊಳ್ತೀವಿ. ಯಾರೇ ಮನೆ ಇದ್ದರೂ ಸಮೇತ ಅದನ್ನು ಅವ್ರದ್ದು ಆವರೇಜ್ ಇದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾವ ಶ್ರೀಮಂತರು ಇದ್ದುಬಿಟ್ಟು ಅವ್ರು ಯಾಕೆ 55, 58ಕ್ಕೆ ಮಾಡ್ತಾರೆ, ಅವರೆಲ್ಲ ಹೆಚ್ಚಿಗೆ ಉಪಯೋಗ ಮಾಡ್ತಾರೆ. ಅದರಿಂದ ಆ ಥರದ್ದು ನಮ್ಮ ಇದಕ್ಕೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ಅದರ ವಿಚಾರದಲ್ಲಿ ಚಿಂತನೆ ಮಾಡಿಬಿಟ್ಟು ಏನು ಕ್ರಮ ತಗೋಬೇಕೋ ಮಾಡ್ತೀವಿ. ಎಸ್ ಸರ್. ಸರ್, ಈಗ ಈ ಒಂದು ವಯಸ್ಸಲ್ಲಿ ಅಂದರೆ ನಾನು ನಿಮಗೆ ಏಜ್ ಆಗಿದೆ ಅಂತ ಹೇಳೋದಲ್ಲ, ಈ ವಯಸ್ಸಲ್ಲಿ ಕೂಡ ಇಷ್ಟು ಆಕ್ಟಿವ್ ಆಗಿದ್ದೀರಿ, ಇಷ್ಟು ಎನರ್ಜೆಟಿಕ್ ಆಗಿದ್ದೀರಿ, ಏನು ಸೀಕ್ರೆಟ್ ಸರ್ ಇದ್ರದ್ದು? ನಾನು ಕೊಡಗಿಂದ ಬಂದವನಲ್ವಾ, ಒಳ್ಳೆ ಶುದ್ಧ ಗಾಳಿ, ಶುದ್ಧ ಇದು. ಬಹುಶಃ ನನಗೆ ಕೊಡಗಿನಲ್ಲಿ ಸಿಕ್ಕಿದಂಥ ಒಂದು ಟ್ರೈನಿಂಗು ನನ್ನ ವಿದ್ಯಾರ್ಥಿ ದಶೆಯಲ್ಲಿ, ರಾಜಕೀಯ ದಶೆಯಲ್ಲಿ, ಬಹುಶಃ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ನಾನು ಹೋಗಿಟ್ಟಿರ್ಬಾರ್ದು. ಬಟ್ ನನಗೆ ಅದು ದೇವರದ್ದು ಇದು ಹೇಳ್ತಾ ಇದ್ದೀನಿ. ನಾವು ಏನಂತ ಹೇಳ್ಬಿಟ್ರೆ ನಮಗೆ ಎಷ್ಟು ದಿವಸ ಶಕ್ತಿ ಕೊಡ್ತೀವಿ ಅಷ್ಟು ದಿವಸ ಜನಸೇವೆ ಮಾಡಬೇಕಂತ ಉದ್ದೇಶದಲ್ಲಿದ್ದೀವಿ. ಮತ್ತು ನಾವೆಲ್ಲ ಏನಂತ ಹೇಳ್ಬಿಟ್ರೆ ಹಳ್ಳಿ ಪ್ರದೇಶದ ಬಂದವರು, ನಾವು ಸಮೇತ ರೈತರೇ. ನಾವು ಬೆಂಗಳೂರಲ್ಲಿ 74 ಇದ್ದೀನಿ ಹೊರತು ಅದಕ್ಕಿಂತ ಮೊದಲು ಹಳ್ಳಿ ಶಾಲೆಯಲ್ಲಿ ಓದಿದವರು, ಸರ್ಕಾರಿ ಶಾಲೆಯಲ್ಲಿ ಓದಿದವರು. ನೀವು ಸರ್ಕಾರಿ ಶಾಲೆಯಲ್ಲಿ? ಹೌದು, ನಾನು ಈಗ ಮೊನ್ನೆ ನನ್ನ ಶಾಲೆಗೆ 100 ವರ್ಷ ಆಗಿತ್ತು. ನಾನು ಹೋಗಿದ್ದೆ ಅಲ್ಲಿ ಮಾಯಮೂಡಿ ಇದು ಅದು ಭಾರಿ ಇಂಟ್ರೆಸ್ಟಿಂಗ್ ಸ್ಕೂಲ್ ಅದು. ನಮ್ಮ ಶಾಲೆಗೆ ಒಂದು 5 ಎಕರೆ ಕಾಫಿ ತೋಟ ಇತ್ತು, ಒಂದು 2-3 ಎಕರೆ ಗದ್ದೆ ಇತ್ತು, ಮತ್ತು ಆರೆಂಜ್ ತೋಟ ಇತ್ತು. ನಾವೇ ಹುಡುಗರು ಹೋಗಿ ಕೆಲಸ ಮಾಡಬೇಕಾಗಿತ್ತು. ಅವತ್ತೆಲ್ಲ ನಾವು ಕೆಲಸ ಮಾಡಿದ್ವಿ. ನಾವು ಎಲ್ಲ ಆ ರೀತಿಯಲ್ಲಿ ಕೆಲಸ ಮಾಡಿ ನಾವು ಬಂದವರು. ಅದರಿಂದಾಗಿ ನಮಗೆ ಆರೋಗ್ಯಕ್ಕೇನು ತೊಂದರೆ. ನೀವು ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ? ಎಕ್ಸರ್ಸೈಸ್ ಮಾಡೋದು, ಜಿಮ್ಗೆ ಹೋಗೋದು, ಅಥವಾ ಯೋಗಾಭ್ಯಾಸ ಮಾಡೋದು, ಈ ಥರ ಇದೆಯಾ? ಡೈಲಿ ದಿನಚರಿ ಹೇಗಿದೆ? ನಾನು ಮೊದಲಿಂದ ನನ್ನ ಬೆಂಗಳೂರಿಗೆ ಬಂದ ಮೇಲೆ ಅಷ್ಟೇ ನಮ್ಮ ಇದರಲ್ಲಿ ಕೊಡಗಿನಲ್ಲಿ ಸಾಕಷ್ಟು ನಾವು ಎಲ್ಲ ಮಾಡಿದ್ವಿ. ಆಟೋಟದಲ್ಲಿ ಎಲ್ಲ ನಾವು ಸಾಕಷ್ಟು ಮಾಡಿದ್ವಿ. ಓಕೆ, ನೀವು ಹಾಕಿ ಪ್ಲೇಯರ್? ಹಾಕಿ ಮಾಡಿದ್ದೀನಿ. ಬಾಲ್ ಬ್ಯಾಡ್ಮಿಂಟನ್, ಈ ಬ್ಯಾಡ್ಮಿಂಟನ್ ಅಲ್ಲ, ನಮ್ಮಲ್ಲಿ ಆಗ ಬಾಲ್ ಬ್ಯಾಡ್ಮಿಂಟನ್ ಇತ್ತು, ಎಲ್ಲ ಆಡಿದ್ದೀವಿ ನಾವು. ಹಾಕಿ ಟೂರ್ನಮೆಂಟ್ಗಳು ಸಮೇತ ಸಾಕಷ್ಟು ನಡೆಸಿ ಎಲ್ಲ ನಾವು ಆ ಥರ ನಾನು ರಾಜಕೀಯಕ್ಕೆ ಬಂದವರು, ಸ್ಪೋರ್ಟ್ಸ್ ಥ್ರೂ ಅಲ್ಲಿ ರಾಜಕೀಯಕ್ಕೆ ಬಂದವರು. ಆಗ ನಮ್ಮ ಇಡೀ ಯೂತ್ಸು ನಾವೆಲ್ಲ ಸೇರಿಬಿಟ್ಟು ಯೂತ್ಸ್ ನಾವೇ ಟೀಮ್ ಆಗ್ತಾ ಇದ್ವಿ. ಮಾಡಿಬಿಟ್ಟು ಅದನ್ನು ಫಸ್ಟ್ ಇಯರ್ಲೇ ನಾವು ಗೆದ್ದವು. ಬೇರೆ ಹೊರಗಡೆಯಿಂದ ಬಂದವ್ರನ್ನ ಸೋಲಿಸಿ ನಾವು ಗೆದ್ದವು. ಆ ರೀತಿಯ ಒಂದು ಇದರಿಂದ ನಾನು ರಾಜಕೀಯಕ್ಕೆ ಬರಬೇಕು, ಅದು ಒಂದು ಕಾರಣ. ಓಕೆ ಸರ್, ಅದೇ ಈಗ ಕೇಳ್ತಾ ಇದ್ದೀನಿ, ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ? ನಿಮ್ಮ ಡೈಲಿ ದಿನಚರಿ ಹೇಗಿರುತ್ತೆ? ನನ್ನ ದಿನಚರಿ ನನ್ನ ಪ್ರೋಗ್ರಾಮ್ ಪ್ರಕಾರ ಇರ್ತದೆ. ನನ್ನ ಪ್ರೋಗ್ರಾಮು ಬೆಳಗ್ಗೆ 6 ಗಂಟೆ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ರೆ ನಾನು 4 ಗಂಟೆ 3:30 ಗಂಟೆ ಎದ್ದು ರೆಡಿ ಆಗ್ತದೆ. ಪ್ರೋಗ್ರಾಮ್ಸ್ ಲೇಟ್ ಆಗಿಬಿಟ್ರೆ ಆಗ ಲೇಟ್ ಆಗ್ತದೆ. ಅದೇ ಒಂದೊಂದು ದಿವಸಕ್ಕೆ ಆ ಪ್ರೋಗ್ರಾಮ್ ಪ್ರಕಾರ ಮಾಡ್ತೀನಿ. ಮೊದಲು ನಾವು ಬೆಂಗಳೂರಿಗೆ ಬಂದಾಗ ಅಮೇಚರ್ ಇದರಲ್ಲಿ ರೈಡಿಂಗ್ ಕ್ಲಬ್ಬಲ್ಲಿ ಮೆಂಬರ್ ಆಗಿದೆ. ಹಾರ್ಸ್ ರೈಡಿಂಗ್ ಹೋಗ್ತಾ ಇದೆ, ಗಾಲ್ಫ್ ಆಡ್ತಾ ಇದೆ, ಟೇಬಲ್ ಟೆನ್ನಿಸ್ ಆಡ್ತಾ ಇದೆ. ಆ ರೀತಿಯಲ್ಲಿ ಸಾಕಷ್ಟು ಎಲ್ಲ ಈಗ ಸ್ವಲ್ಪ ಸಮಯದ ಕಡಿಮೆ ಇದೆ ಅಷ್ಟೇ. ಈಗ ಸರ್, ವೀಕೆಂಡ್ ಅಡ್ಡಾದಲ್ಲಿ ಇವತ್ತು ನೀವು ನಿಮ್ಮ ಅಡ್ಡಾದಲ್ಲಿದ್ದೀರಿ, ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತೀರಿ, ಕೆಲವೊಂದ್ಸಲ ನಿಮ್ಮ ಮನೆಯಲ್ಲಿ ಇರಬಹುದು. ನಿಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಯಾವುದು? ನನಗೆ ಎಲ್ಲ ಪ್ಲೇಸಿಗೂ ನನಗೆ ಫೇವ್ರೇಟ್. ಎಲ್ಲಿ ಹೋದರೂ ಅದೇ ಅಡ್ಜಸ್ಟ್ ಮಾಡುವಂಥ ಒಂದು ಪ್ರವೃತ್ತಿ ನನ್ನ ಹತ್ರ ಇದೆ. ಬೇಕಾದ್ರೂ ನಾನು ಅಡ್ಜಸ್ಟ್ ಮಾಡ್ಬೋದು. ಓಕೆ, ಜಾಸ್ತಿಯಾಗಿ ಎಲ್ಲಿ ಇರ್ತೀರಿ? ನಿಮಗೆ ಒಂದು ಪೀಸ್ ಆಗಿರ್ಬೇಕು ನಾನು, ಅಥವಾ ಒಂದು ಸ್ವಲ್ಪ ಓಕೆ ನನಗೆ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ ಅನ್ನುವಂಥದ್ದಾದರೆ ಮನೆ ಇಷ್ಟನಾ, ಅಥವಾ ನಿಮ್ಮ ಆಫೀಸ್ ಇಷ್ಟನಾ, ಅಥವಾ ಈ ದೇಶಗಳಿಗೆ ಹೋಗಬೇಕು ಅನ್ನುವಂಥದ್ದು, ಈ ದೇಶ ಆ ಥರ ಏನಾದರೂ ಇದೆಯಾ? ಹೇಗೆ? ಬಹುಶಃ ನನಗೆ ಹೆಚ್ಚು ಕಾಡು ವನ್ಯಜೀವಿಗಳ ವಿಚಾರದಲ್ಲಿ ಅಲ್ಲಿ ಹೋದರೆ ನಾನು ಇದರಲ್ಲಿ ಇರ್ತೀನಿ, ಆರಾಮಲ್ಲಿ ಇರ್ತೀನಿ. ನಮ್ಮ ನಾಗರಹೊಳೆ ಆಗಲಿ, ಬಂಡೀಪುರ ಆಗಲಿ, ಇಂಥ ಜಾಗಗಳು ಇದು ಭಾಳ ಒಳ್ಳೆಯದು. ಓಕೆ, ನೀವು ಹೇಳಿದ್ರಿ ಅಂದರೆ ಒಂದು ಕಡೆ ಕಾಡು ಮೇಡುಗಳು ಇಷ್ಟ ಅಂತ ಹೇಳಿ, ವರ್ಷಕ್ಕೊಂದ್ಸಲ ಈ ಥರ ಪ್ಲ್ಯಾನ್ ಮಾಡೋದು, ಫ್ಯಾಮಿಲಿ ಜೊತೆ ಇರೋದು, ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತೀರಿ? ವರ್ಷ ಅಂದ್ಬಿಟ್ಟಿಲ್ಲ, ನನಗೆ ಸಮಯ ಸಿಕ್ಕಿದಾಗೆಲ್ಲ. ನಾನು ಚಿಕ್ಕಮಗಳೂರು ಇನ್ಚಾರ್ಜ್ ಇದ್ದೀನಿ ಈಗ. ಹೌದು, ಚಿಕ್ಕಮಗಳೂರು ಮೊದಲು ಕೊಡಗು ಇನ್ಚಾರ್ಜ್ ಇದೆ, ರಾಮನಗರ ಇನ್ಚಾರ್ಜ್ ಇದೆ. ಇನ್ಚಾರ್ಜ್ ಇರೋ ಕಡೆ ಹೋದರೂ ಸಮೇತ ಅಲ್ಲಿ ಸಾಕಷ್ಟು ಕಾಡು ಬಲ್ಲೆ ಬೆಟ್ಟ ಇರೋದು. ಇಲ್ಲಿ ನೋಡಿ ಕೊಡಗಿನ ಇದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಸಮೇತ ಒಳ್ಳೆ ಜಿಲ್ಲೆಗಳಿದೆ. ಒಂದೊಂದು ಜಿಲ್ಲೆಗೆ ಅದರ ವೈಶಿಷ್ಟ್ಯಗಳಿದೆ. ಅದೇ ಎಲ್ಲಿ ಹೋದರೂ ಸಮೇತ ಚೆನ್ನಾಗಿರ್ತದೆ. ಓಕೆ, ಅಂದರೆ ನಿಮ್ಮ ಫ್ಯಾಮಿಲಿ, ಯಾಕಂದರೆ ಇಷ್ಟು ವರ್ಷದ ರಾಜಕಾರಣದಲ್ಲಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಅವರಿಗೆ ವೀಕೆಂಡ್ ಇಲ್ಲ ಅನ್ನುವಂಥ ಮಾತಿದೆ. ಯಾಕಂದರೆ ಪ್ರತಿ ಬಾರಿ ಕೂಡ ಜನರ ಜೊತೆ ಇರಬೇಕು, ಅವರ ಸಂಪರ್ಕದಲ್ಲೇ ಇರಬೇಕು ಅಂತ ಹೇಳಿ. ನೀವು ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಟ್ಟಿದ್ದೀರಿ? ನೋಡಿ, ನನ್ನ ಫ್ಯಾಮಿಲಿ ನನ್ನೊಟ್ಟಿಗೆ ಭಾರಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾನು ಮದುವೆ ಆದಾಗ ನಾನು ರಾಜಕಾರಣದಲ್ಲೇ ಇದ್ದೆ, ಬಹುಶಃ ಯೂತ್ ಕಾಂಗ್ರೆಸ್ಸಲ್ಲಿದ್ದೆ. ಆವತ್ತು ಹೆಚ್ಚಿಗೆ ಟೈಮು ಕೊಡಲಿಕ್ಕೆ ಆಗ್ತಾ ಇಲ್ಲ. ನಾವು
ಆರ್ಗನೈಸೇಷನಲ್ಲಿ ಇಡೀ ರಾಜ್ಯ ಸುತ್ತಿ ಡೆಲ್ಲಿಗೆ ಹೋಗೆಲ್ಲ ಬರಬೇಕಾಗಿತ್ತು. ಅದನ್ನು ಅವರು ತುಂಬ ಅಡ್ಜಸ್ಟ್ ಮಾಡ್ಕೊಂಡಿರ್ತಾ ಇದ್ದಾರೆ. ಬಹುಶಃ ಅವ್ರಿಗೆ ಗೊತ್ತಿದ್ದು ಬಿಟ್ಟೆ ನನ್ನ ಮದುವೆ ಆಗಿದ್ದಾರೆ, ರಾಜಕೀಯದಲ್ಲಿ ಇದ್ದಿದ್ದು. ಓಕೆ, ಈಗ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀರಾ? ಮಕ್ಕಳು ಏನ್ ಮಾಡ್ತಾರೆ ಸರ್? ನನ್ನ ಮಗಳು ಅಮೆರಿಕದಲ್ಲಿದ್ದಾರೆ. ಓಕೆ, ಕಳೆದ 3-4 ವರ್ಷ ನಾನು ಅವ್ರನ್ನ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಈಗ ಹೋಗ್ಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೊಂದು ಬಟ್ ಅವ್ರು ಬರ್ತಾ ಇರ್ತಾರೆ, ಇಲ್ಲಿ ಬರುವಾಗ ಅವ್ರನ್ನ ಭೇಟಿ ಮಾಡ್ತಾರೆ. ರಾಣಾ ಅವ್ರ ಜೊತೆಗೆ ಅವರು ರಾಜಕೀಯ ಮತ್ತು ಎಲ್ಲ ವ್ಯಾಪಾರ ಬಿಸ್ನೆಸ್ಸು ನಾನು ಮತ್ತು ನನ್ನ ಬ್ರದರು ಮೊದಲು ನೋಡ್ತಾ ಇದ್ದಾರೆ. ಈಗ ಅವರು ಹೆಚ್ಚಿಗೆ ಆಸಕ್ತಿ ವಹಿಸ್ಬಿಟ್ಟು ಬಿಸ್ನೆಸ್ಸು ನೋಡ್ತಾರೆ, ರಾಜಕೀಯ ನೋಡ್ತಾರೆ. ಬಹುಶಃ ನನ್ನ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಈ ಜನರೇಷನ್ ಗ್ಯಾಪ್ ಏನಿದೆ ಅದನ್ನು ತುಂಬಲಿಕ್ಕೆ ಅವರು ನನಗೆ ಸಾಕಷ್ಟು ಸಹಾಯ ಮಾಡ್ತಾರೆ. ಓಕೆ, ಅವರನ್ನ ರಾಜಕಾರಣದಲ್ಲಿ ನೋಡಬೇಕು, ರಾಜಕೀಯಕ್ಕೆ ಅವರನ್ನು ಕರೆತರಬೇಕು ಅನ್ನುವಂಥ ಇಚ್ಛೆ ಇದೆಯಾ? ಅದಿಲ್ಲ ನನಗೆ. ಯಾಕಂದ್ರೆ ಅವರವರಿಗೆ ಬಿಟ್ಟಿದ್ದು. ಇಂಟ್ರೆಸ್ಟ್ ಪ್ರಜಾಪ್ರಭುತ್ವದಲ್ಲಿ ಅವ್ರನ್ನ ಕೇಳಬೇಕಾಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಯಾರ ಬೇಕಾದ ರಾಜಕಾರಣ ಆಸೆ ಇದ್ದರು ನೀವು ಒಂದು ಚುನಾವಣೆಯಲ್ಲಿ ಗೆಲ್ಲಬೇಕು, ಇನ್ನೊಂದು ಹೇಳ್ಬೇಕು, ಭಾರಿ ಕಷ್ಟ, ಸುಲಭದಲ್ಲಿಲ್ಲ. ಅದನ್ನು ಅವರು ಜನರೊಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಎಲ್ಲದಕ್ಕಿಂತ ಮುಗಿಲಾಗಿ ನಮ್ಮ ಪಕ್ಷದಲ್ಲಿ ನಮ್ಮ ಹೈಕಮಾಂಡು KPCC ಅವರು ಎಲ್ಲ ಒಪ್ಪಿದ್ರೆ ತಾನೇ ಸಿಕ್ಕೋದು. ನಾನು ಹೋಗಿ ಅವ್ರನ್ನ ನಾಮಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದು ಒಬ್ಬೊಬ್ಬರದು ಯಾವ ರೀತಿಯಲ್ಲಿ ಇರ್ತದೆ, ಅದು ಪಕ್ಷ ತೀರ್ಮಾನ ತಗೋತದೆ, ಜನ ತೀರ್ಮಾನ ತಗೋತದೆ. ಅದ್ರ ಮೇಲೆ ಅವರು ಅವರ ರಾಜಕೀಯ ಭವಿಷ್ಯ ನನಗೆ ಗೊತ್ತಿಲ್ಲ, ಅವರು ಇಂಟ್ರೆಸ್ಟ್ ಇದ್ದಾರಾ ಇಲ್ವಾ. ನಿಮ್ಮ ಹತ್ರ ನೀವು ಮಾತುಕತೆ ಯಾವತ್ತಾದ್ರೂ ನಾನು ಅವ್ರ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ಅವರಿಗೆ ವೈಯಕ್ತಿಕವಾದ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ನಾನು ಯಾರನ್ನೂ ಒತ್ತಾಯ ಮಾಡಿಬಿಟ್ಟು ನೀವು ಬರಬೇಕಂತ ಹೇಳೋದಿಲ್ಲ. ಅದು ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ನಾನು ಯಾವತ್ತೂ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಯಾರು BJP ಅವರು ಹೇಳೋದು ಅವ್ರಿಗೆ ಅರ್ಥ ಇಲ್ಲದ ಅದು ಮಾತು. ನೀವು ಪ್ರಜಾಪ್ರಭುತ್ವದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಏನಾದರೂ ಇದೆಯಾ? ರಾಜರುಗಳ ಕಾಲದಲ್ಲಿ ರಾಜ ಸತ್ತ ಕೂಡಲೇ ರಾಜರ ಭಾಗ ಬರ್ತಾಯಿದ್ರು. ದಟ್ ಈಸ್ ಡೈನಾಸ್ಟಿ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ಜವಾಹರ್ಲಾಲ್ ನೆಹರು ಆಗಲಿ, ಇಂದಿರಾ ಗಾಂಧಿಯವರಾಗಲಿ ಅಥವಾ ರಾಜೀವ್ ಗಾಂಧಿಯವರಾಗಲಿ, ಅವರು ಚುನಾವಣೆಯನ್ನು ಎದುರಿಸಿ ನಂತರ ಪಕ್ಷದ MP ಗಳನ್ನ ಸಪೋರ್ಟ್ ಮಾಡಿದ್ರೆ ಮಾತ್ರ ಅವರು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಆಗ್ತದೆ ಹೊರತು ಡೈನಾಸ್ಟಿಯಲ್ಲಿ ಯಾರು ನಾಮಿನೇಟೆಡ್ ಇದೆಯಾ? ಇವತ್ತು ರಾಹುಲ್ ಗಾಂಧಿಯವರು ಅವರು ಇವತ್ತು ಚುನಾವಣೆಯಲ್ಲಿ ನಿಂತುಬಿಟ್ಟು ಬಂದಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರು ಚುನಾವಣೆ ನಿಂತು ಬಂದಿದ್ದಾರೆ. ಬಹುಶಃ ಅದರಿಂದ ಅವ್ರು ಹೇಳಿದ್ರೆ ಯಾವ ಅರ್ಥ ಇಲ್ಲ. ಇವರು ಏನಂತ ಬಿಟ್ರೆ ಈಗ ನಾನು ಡೈನಾಸ್ಟಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾನು ನಮ್ಮ ಕುಟುಂಬದಲ್ಲಿ ಯಾರೂ ರಾಜಕೀಯ ಇದರಲ್ಲಿದೆಯಲ್ಲ, ರಾಜಕೀಯ ಕುಟುಂಬದಿಂದ ಬಂದವರಲ್ಲ, ನಾನು ಸಮೇತ ಬಂದಿದ್ದೇನಲ್ಲ. ಇವತ್ತು ಇಷ್ಟೊಂದು ಬರಬೇಕಾದ್ರೆ ದಟ್ಸ್ ಪ್ರಜಾಪ್ರಭುತ್ವ. ಬಹುಶಃ ಮಹಾತ್ಮ ಗಾಂಧೀಜಿಯವರನ್ನು ನಡೆಸ್ಕೋಬೇಕು. ಅವರ ಹೋರಾಟದಲ್ಲಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಮತ್ತು ಇಂದಿರಾ ಗಾಂಧಿಯವರು ಇರ್ಬೋದು. ಇಂದಿರಾ ಗಾಂಧಿಯವರು ನನಗೆ ಗೊತ್ತಿರುವ ಹಾಗೆ ಇವತ್ತು ಗ್ರೀನ್ ರೆವಲ್ಯೂಷನ್ ನಾವು ಮಾತಾಡ್ಬೋದು. ಗ್ರೀನ್ ರೆವಲ್ಯೂಷನ್ ತಂದು 35 ಕೋಟಿ ಜನ ಇದ್ದಾಗ ನಮಗೆ ಆಹಾರ ಧಾನ್ಯದ ಕೊರತೆ ಇದ್ದು, ಬಂಗಾಳದಲ್ಲಿ ಒಂದು ಫ್ಯಾಮಿನ್ ಆದಾಗ ಲಕ್ಷಾಂತರ ಜನ ಸತ್ತು. ಇವತ್ತು 130 ಕೋಟಿ ಜನ ಇದ್ದರೂ ಸಮೇತ ನಮ್ಮ ಗೋಡೌನ್ಗಳು ತುಂಬಿ ತುಳುಕ್ತಾ ಇದೆ. ಯಾಕೆಂದ್ರೆ ನಾನು ಇಂದಿರಾ ಗಾಂಧಿ ಗ್ರೀನ್ ರೆವಲ್ಯೂಷನ್ ಹೇಳುವಾಗ ಜಗಜೀವನ್ ರಾಮ್ ಅವರು ಫುಡ್ ಮಿನಿಸ್ಟರ್ ಆಗಿದ್ದರು, ಸುಬ್ರಹ್ಮಣ್ಯಂ ಅವರಿದ್ದರು. ಎಲ್ಲದಕ್ಕಿಂತ ಸ್ವಾಮಿನಾಥನ್ ಅಂದ್ಬಿಟ್ಟು ದೊಡ್ಡ, ಈಗ ರೀಸೆಂಟಾಗಿ ಅವರು ತೀರ್ಕೊಂಡಿದ್ದಾರೆ. ಈ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಅದೇ ರೀತಿಯಲ್ಲಿ ರಾಜೀವ್ ಗಾಂಧಿಯವರು ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ನಮಗೆ ಹೇಳ್ತಾಯಿದ್ರು, ಯಾಕೆಂದ್ರೆ ನಾವು ಯಾರೂ ದುಡುಕಬಾರ್ದು. ಬಟ್ ಒಂದು ಮಾತ್ರ, ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ನಾವು ಮಿಸ್ ಮಾಡಿದ್ದೀವಿ, ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ಮಿಸ್ ಮಾಡಬಾರ್ದು ಎಂಬ ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತಾಯಿದ್ರು. 20th ಸೆಂಚುರಿಗೆ ಹೋಗ್ಬೇಕಾದ್ರೆ ನಾವು ಸಿದ್ಧರಾಗಿರ್ಬೋದು ಅಂತ ಹೇಳ್ಬಿಟ್ಟು. ಬಹುಶಃ ಅವರು ಪ್ರಧಾನಿ ಆದ ಮೇಲೆ ಆಗಲೂ ಸ್ಯಾಮ್ ಪೆಟ್ರೋಡ ನಾವು ಇವತ್ತು ಅವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಬಹುಶಃ ಅವರು ಈ ಥರ ಇವತ್ತು ಎಲೆಕ್ಟ್ರಾನಿಕ್ ಕ್ರಾಂತಿ ಆಗದೇ ಇದ್ದರೆ ಬಹುಶಃ ನಮ್ಮ ಇನ್ನೂ ಹಿಂದೆ ಇರ್ತಾಯಿತ್ತು. ಅದರಿಂದಲ್ಲ ನಂತರ ನರಸಿಂಹರಾಯರಿರಲಿ, ಮನಮೋಹನ್ ಸಿಂಗ್ ಜಿಯವರಿರಲಿ ಎಲ್ಲ ಸಾಕಷ್ಟು ಕೊಟ್ಟಿದ್ದಾರೆ. ಇವನು ವಾಜಪೇಯಿ ಅವರ ವಿಚಾರದಲ್ಲಿ ನನಗೆ ಗೌರವ ಇದೆ. ಅವರೊಬ್ಬರು ಸ್ಟೇಟ್ಸ್ಮ್ಯಾನ್. ಅವರು BJP ದಟ್ಟು ಬರೀ BJP ಪಕ್ಷ ಮಾತ್ರ ಅಲ್ಲ, ಅವ್ರದ್ದು ಈಗ ಇದು ಗೋಲ್ಡನ್ ಟ್ರಯಾಂಗಲ್ ನ್ಯಾಷನಲ್ ಹೈವೇ ಮಾಡೋದ್ರಲ್ಲಿ ಬಹುಶಃ ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ನೆನೆಸ್ಕೊಳ್ತಾರೆ ಜನ. ನನಗೇನು ಬಿಟ್ಟರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ನರೇಂದ್ರ ಮೋದಿ ಅವ್ರ ಮೇಲೆ ನಾನು ಅವ್ರ ಪ್ರೈಮ್ ಮಿನಿಸ್ಟರ್ ನಾವು ಗೌರವ ಕೊಡಲೇಬೇಕು. ನಂದೇನು ಬಿಟ್ಟರೆ ಈ ಗುಜರಾತ್ ಮಾಡೆಲ್ ಅಂತ ಹೇಳ್ಬಿಟ್ಟು ಈ 10 ವರ್ಷದಲ್ಲಿ ಯಾವ ಮಾಡೆಲ್ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾವು ಯಾವುದು ನಮ್ಮ ಫೌಂಡೇಶನ್ ಹಾಕಿದ್ದೀವಿ ಆ ಫೌಂಡೇಶನ್ ಮೇಲೆ ಕಟ್ಕೊಂಡು ಹೋಗೋ ಕೆಲಸ ಮಾಡಬೇಕಾಗಿದೆ. ಈಗೇನಾಗಿದೆ, ಬರೀ ಕೆಲವು ವಿಚಾರ ನಾವು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಟ್ಟುಬಿಟ್ಟೆ ರಾಷ್ಟ್ರ ಬೆಳಿಬೇಕೆ ಹೊರತು GDP ಬೆಳಿಬೇಕೆ ಹೊರತು. ನಾನು ಆವಾಗಲೇ ಹೇಳಿದೆ, ಕರ್ನಾಟಕ ಇಷ್ಟೊಂದು ಕೊಡುಗೆ ಕೊಡುವಾಗ ಕರ್ನಾಟಕಕ್ಕೂ ಸಮೇತ ತಾವು ಇದು ಕೊಡಬೇಕು. ಈ ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಚಿನ್ನದ ಮೊಟ್ಟೆ ಹಾಕ್ತಾರೆ ಅಂದ್ಬಿಟ್ಟು ಯಾರೋ ಗೊತ್ತಿದ್ದಾರೆ, ಎಲ್ಲ ಮೊಟ್ಟೆ ಒಂದೇ ಸತಿ ತೇರೋಣ ಅಂದ್ಬಿಟ್ಟು ಅದನ್ನು ಕೊಂದುಬಿಟ್ರೆ
ಕೋಳಿ ಸತ್ತು ಹೋಗ್ತದಲ್ಲ, ಹಂಗೆ ಕರ್ನಾಟಕ ಚೆನ್ನಾಗಿದೆ. ನಾವು ಈಗ ನೋಡಿ ಎಲ್ಲ ಕಡೆ ಇವತ್ತು ಪೇಪರ್ ನೋಡಿದೆ, ನಮಗೆ 6,000, ಬೇರೆಯವರಿಗೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೆಚ್ಚಿಗೆ ಕೊಟ್ಟಿದೆ. ನಮ್ಮದು ನಂಬರ್ 2 ಇದೆ, ಮಹಾರಾಷ್ಟ್ರ ಆದಮೇಲೆ ನಂಬರ್ 2 ಕೊಡುಗೆಯಲ್ಲಿ ನಮ್ಮ ಆರ್ಥಿಕವಾಗಿ ನಾವು ಸದೃಢವಾಗಿ. ನಮಗೆ ಹೆಚ್ಚಿಗೆ ಕೊಟ್ಟರೆ ತಾನೇ ನಾವು ಮತ್ತಷ್ಟು ನಾವು ಎಲ್ಲ ಬೆಳಕೋದಿಲ್ಲ. ಯಾವ ರಾಜ್ಯ ಹಿಂದುಳಿದವರಿದೆ ಅವರಿಗೆ ಎಕ್ಸ್ಟ್ರಾ ಕೊಡಿ, ನಮಗೆ ಅದರಲ್ಲೇನು ನಮ್ಮದೇನು ಇದಿಲ್ಲ, ಅವ್ರಿಗೆ ಹೆಚ್ಚಿಗೆ ಕೊಡಿ, ತೊಂದರೆ ಇಲ್ಲ. ಆದರೂ ನಮಗೂ ಸಮೇತ ನಮ್ಮ ಈ ಇದಕ್ಕೆ ನಾವು ಏನು ಕೊಡುಗೆ ಕೊಡ್ತೀವೋ ಅದಕ್ಕೆ ಸರಿಯಾಗಿ ಒಂದು ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ಇರಬೇಕಲ್ಲ, ಆ ಥರ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನನಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಸರ್, ಈಗ ನೀವು ಹೇಳಿದ್ರಿ ಅಂದರೆ ಒಂದು ಕಡೆ ಆ ಸಂದರ್ಭಗಳು ಯಾವ ರೀತಿಯಾಗಿತ್ತು ಏನು ಅಂತ ಹೇಳಿ. ಈಗಿನ ಸಂದರ್ಭ ನೋಡಿದ್ರೆ ಈಗ ನೀವು ಹೇಳಿದ್ರಿ ನಮಗೆ ನಾವೇನು ಕೊಡ್ತೀವಿ ಕೊಡುಗೆ, ಆ ಕೊಡುಗೆಗಳೇ ನಮಗೆ ವಾಪಸ್ ಕೊಡಬೇಕು ಅಂತ ಹೇಳಿ. ಸ್ವಲ್ಪ ಅಂದರೆ ನಾನು ಸಂಪೂರ್ಣ ಕೊಡಬೇಕಂತ ಹೇಳೋದಿಲ್ಲ. ಎಲ್ಲೆಲ್ಲಿ ಹಿಂದುಳಿದ ಪ್ರದೇಶಗಳು, ಹಿಂದುಳಿದ ರಾಜ್ಯಗಳಿದೆ, ಅದು ಸಮೇತ ನಮ್ಮ ಭಾರತ ದೇಶ ಅವಿಭಾಜ್ಯ ಘಟಕ, ಅಲ್ಲಿ ಸಮೇತ ನಾವು ಸಹಾಯ ಮಾಡಬೇಕಾಗ್ತದೆ. ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಬ್ಯಾಕ್ವರ್ಡ್ ಅಂದ್ಬಿಟ್ಟು ನಾವು ಮಾಡ್ತೇವೆ, ಅದೇ ರೀತಿ ಮಾಡಲಿ. ಬಟ್ ಅದು ಹೇಳಿ ಎಲ್ಲಿ ಕರ್ನಾಟಕಕ್ಕೆ ಆರ್ಥಿಕ ಪರಿಸ್ಥಿತಿನ ಇಂಪ್ರೂವ್ ಮಾಡುವಂಥ ಕೊಡುಗೆ ಸಮೇತ ರಾಜ್ಯ ಸರ್ಕಾರದ ಹೆಚ್ಚಿಗೆ ಕೊಡಬೇಕಾಗ್ತದೆ ಅಂತ ಹೇಳ್ತಾರೆ. ಓಕೆ ಸರ್, ಈಗ ರಾಜಕೀಯ ಮಾಡಬಾರ್ದು ಅದರಲ್ಲಿ. ನೀವು ಹೇಳಿದ್ರಿ ಅಂದರೆ ಆ ಕಾಲದಿಂದ ಇಲ್ಲಿವರೆಗೂ ನೀವು ನೋಡ್ಕೊಂಡು ಬಂದ ಸಂದರ್ಭದಲ್ಲಿ ನಿಮಗೆ ಫಸ್ಟ್ ಇನ್ಸ್ಪಿರೇಷನ್ ಆದವ್ರು ಯಾರು ರಾಜಕಾರಣದಲ್ಲಿ? ಈಗ ಓಕೆ ಇವರು ಕೂಡ ನಮಗೆ ಒಂದು ಇನ್ಸ್ಪಿರೇಷನ್ ಅನ್ನೋದಾದ್ರೆ ಈಗ ಯಾರು? ಹಿಂದೆ ಈಗ ನನಗೆ ಪ್ರತಿಯೊಬ್ಬರು ಇನ್ಸ್ಪಿರೇಷನ್, ಅದರಲ್ಲಿ ಎಲ್ಲ ಮುಖ್ಯವಾಗಿ ಇಂದಿರಾ ಗಾಂಧಿಯವರು. ಅವರ ಒಂದು ಧೋರಣೆ, ಅವರ ಕಾರ್ಯಕ್ರಮ, ಅವ್ರದ್ದು ಇದು ನೋಡಿಬಿಟ್ರೆ ಬಹುಶಃ ಅವರಲ್ಲಿ ಆಕರ್ಷವಾಗಿದ್ದು ನಾನು ಈ ರಾಜಕೀಯಕ್ಕೆ ಬಂದಿದ್ದೆ. ಈಗ ಯಾರಾದ್ರೂ ನಿಮಗೆ ಓಕೆ ಇಂಥ ಒಂದು ನಾಯಕ ಅನ್ನೋದಾದ್ರೆ ಯಾರು? ರಾಹುಲ್ ಗಾಂಧಿಯವರು. ಯಾಕಂದ್ರೆ ನೋಡ್ಬಿಟ್ರೆ ನಾನು ಆ ಕಮಿಟಿಯಲ್ಲಿ ಇದ್ದೆ ಅಲ್ಲ, ಆ ಕಮಿಟಿಯಲ್ಲಿ ಭಾರತ್ ಜೋಡೋ ಕಮಿಟಿಯಲ್ಲಿ ಅವರೊಂದು ಮಾತು ಹೇಳಿದ್ರು ನೋಡಿ, ಇದು ರಾಹುಲ್ ಗಾಂಧಿಯವ್ರದ್ದು ಯಾತ್ರೆ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಯಾತ್ರೆ. ಸರ್, ಇಂದಿರಾ ಗಾಂಧಿಯವ್ರದ್ದು ಇನ್ಸ್ಪಿರೇಷನ್ ಆದವರು ಈಗಿನ ನಾಯಕತ್ವದಲ್ಲಿ ನಿಮಗೆ ಇವರು ಒಂದು ಬೆಸ್ಟ್ ನಾಯಕ ಅಂತ ಅನ್ಸಿದ್ರೆ ಅಥವಾ ನಾಯಕಿ ಅಂತ ಅನ್ಸಿದ್ರೆ ಯಾರು? ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವ್ರದ್ದು ಒಂದು ಸವಿಶೇಷ, ಬೇರೆ ಪೊಲಿಟಿಷಿಯನ್ ಟೈಪ್ ಅಲ್ಲ ಅವರು. ಅವರು ನಿಜವಾಗಿ ಕಮಿಟೆಡ್ ಪೊಲಿಟಿ, ಅವ್ರು ಯಾವುದ್ರಲ್ಲಿ ನಂಬಿಕೆ ಇರ್ತದೆ ಅದರಲ್ಲಿ. ಅವರು ಕಾಂಗ್ರೆಸ್ ಪಕ್ಷ ಹುಟ್ಟಿದೆ ಒಂದು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು, ಎಲ್ಲ ಜಾತಿಯವರು, ಎಲ್ಲದರಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವರಿಗೆ ಒಂದು ಶಕ್ತಿ ಕೊಡಲಿಕ್ಕಾಗಿ ಅವತ್ತೇ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಆಗಿದೆ. ಅದರ ಪ್ರಕಾರ ಇಂದಿರಾ ಗಾಂಧಿಯವ್ರದ್ದು ಕಾರ್ಯಕ್ರಮ ಎಲ್ಲ ಇತ್ತು. ಇವತ್ತು ಜನರಿಗೆ ಕಷ್ಟ ಆಗಿದೆ ಅಂತ ತಾವೇ ಸ್ವಯಂ ನೋಡ್ತಾರೆ, ಚರ್ಚೆ ಮಾಡ್ತಾರೆ. ಆ ರೀತಿಯ ಪ್ರವೃತ್ತಿ ರಾಜಕಾರಣಿಗಳಲ್ಲಿ ಭಾರಿ ಕಡಿಮೆ. ಯಾಕಂದ್ರೆ ಬಿಟ್ಟರೆ ಈಗ ಬೇಗ ರಿಸಲ್ಟ್ ಬರಬೇಕಲ್ಲ, ಪಾಪ ಅವರು ಯಾವುದ್ರಲ್ಲಿ ಆ ಥರ ಇಲ್ಲ. ಅವರು ಇದಿಲ್ಲ, ಜನ ಅವರಿಗೆ ಅಧಿಕಾರ ಕೊಟ್ಟರೆ ಬರ್ತಾರೆ ಹೊರತು. ಅದು ಇವತ್ತು ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ, ಈಗ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕರಾದ ಮೇಲೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡೋದಿಲ್ಲ. ಅವ್ರು ಸರ್ಕಾರಕ್ಕೆ ಬೆಂಬಲ ಕೊಟ್ಟುಕೊಂಡು ಒಳ್ಳೆ ಕೆಲಸ ಮಾಡುವಾಗ ಬೆಂಬಲ ಕೊಡೋಣ. ಯಾರು ತಪ್ಪುದಲ್ಲಿ ಹೋಗ್ತಾರೆ ಅವ್ರನ್ನ ಟೀಕೆ ಮಾಡುವಂಥ ಇದನ್ನು ಮಾಡಬೇಕು. ಅದು ನಾಯಕರಾದವರು, ಯಾರು ಆಡಳಿತದಲ್ಲಿರೋರು ಅದು ನಾವು ಸಹಿಸಿಕೊಳ್ಳಿಕ್ಕೆ ತಯಾರಾಗಿರಬೇಕು. ಕೆಲವೊಂದು ಸಲಹೆಗಳನ್ನ ನಾವು ತಗೊಳ್ಳಿಕ್ಕೆ ರೆಡಿ ಇರಬೇಕು. ಯಾವುದು ರಚನಾತ್ಮಕ ಸಲಹೆಗಳು ನಾವು ತಗೊಳ್ಳಿಕ್ಕೆ ರೆಡಿ ಇರಬೇಕು. ಆ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಬಹುಶಃ ಭಾರತ್ ಜೋಡೋ ಯಾತ್ರೆಯಲ್ಲಿ ನಾನು ಸಮೇತ ಅದೇ ಹೇಳಿದೆ. ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಆ ಮೀಟಿಂಗಲ್ಲಿ ಒಂದು ಮಾತು ಹೇಳಿದ್ರು, ಭಾರತ್ ಜೋಡೋ ಯಾತ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಜಾತ್ರೆ, ನಂದು ಜಾತ್ರೆ ಅಲ್ಲ, ರಾಹುಲ್ ಗಾಂಧಿ ಇದಲ್ಲ. ಬಹುಶಃ ನಾವು 3600 ಕಿಲೋಮೀಟ್ರ್ ನಡಿಬೇಕಾಗ್ತದೆ. ಜನರೊಟ್ಟಿಗೆ ಸಂವಾದ ಮಾಡ್ತಾಯಿದ್ರು. ಅವ್ರು ಬರೀ ನಡೆಯುವಾಗ ಸುಮ್ಮನೆ ನಡೀಲಿಲ್ಲ. ಎಲ್ಲರೂ, ಅದು ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಅವರೊಟ್ಟಿಗೆಲ್ಲ ಅವರು ಟೀಗೆ ಕೂತಾಗಲೂ ಮಾಡ್ತಾಯಿದ್ರು, ಡಿನ್ನರಿಗೆ ಕೂತಾಗ ಮಾಡ್ತಾಯಿದ್ರು, ಸಾಯಂಕಾಲ ಮಲಗೋ ಮೊದಲು ಟೈಮ್ ಕೊಟ್ಬಿಟ್ಟು ಮಾತಾಡ್ತಾರೆ. ಇಡೀ ರಾಷ್ಟ್ರದ ಬೇರೆ ಬೇರೆ ವರ್ಗದವ್ರನ್ನ ಭೇಟಿ ಮಾಡಿ ಅವ್ರಿಗೇನು ಸಮಸ್ಯೆ ಅಂತ ತಿಳ್ಕೊಂಡಿದ್ರು. ಅದರ ಪ್ರಕಾರ ಅವ್ರಿಗೊಂದು ಅರ್ಥ ಆಯಿತು, ಈ ಕೋವಿಡ್ ಆಗಲಿ ಇನ್ನೊಂದಾಗಲಿ ನಮ್ಮ ಯಂಗ್ ಪಾಪ್ಯುಲೇಷನ್ ಇದೆ. ಇವತ್ತು ಯಂಗ್ ಪಾಪ್ಯುಲೇಷನ್ ಇರುವಾಗ ನಮ್ಮ GDP ಗ್ರೋತು 10-12% ಇರಬೇಕು. ಬಹುಶಃ ಇಡೀ ರಾಷ್ಟ್ರದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವಾಗ ಯಂಗ್ ಪಾಪ್ಯುಲೇಷನ್ ಇರುವ ರಾಷ್ಟ್ರಗಳಲ್ಲಿ ಅಲ್ಲಿ ಗ್ರೋತ್ ಹೆಚ್ಚಿಗೆ ಬರ್ತದೆ. ನೀವು ಅಮೇರಿಕ ತಗೊಳ್ಳಿ, ಯುರೋಪ್ ತಗೊಳ್ಳಿ, ಚೈನಾ ತಗೊಳ್ಳಿ, ಈವನ್ ಜಪಾನ್ ತಗೊಳ್ಳಿ, ಆ ಒಂದು ಗ್ರೋತು ನಾವು ಈಗ ನಾವು 3-4 ವರ್ಷ ಆಗಿಬಿಟ್ಟಿದೆ. ಈಗ ನಾವು ಅದನ್ನು ಮಿಸ್ ಮಾಡಬಾರ್ದು. ಅವ್ರ GDP ಗ್ರೋತ್ ಜಾಸ್ತಿ ಇಲ್ಲಾಂದರೆ ಪ್ರತಿ ವರ್ಷ ನಮ್ಮ ಯುವಕರು ವಿದ್ಯೆ ಆಗ್ಬಿಟ್ಟು ಕಾಲೇಜು ಇದರಿಂದೆಲ್ಲ ಹೊರಗಡೆ ಬರ್ತಾಯಿದ್ರು. ಅವ್ರಿಗೆ ನೀವು ಉದ್ಯೋಗ ಕೊಡದಿದೆ, ಅವ್ರಿಗೆ ಉದ್ಯೋಗ ಮಾಡಲಿ ರೆಡಿ ಇದ್ದಾರೆ. ಅವ್ರಿಗೆ ಉದ್ಯೋಗ ಕೊಡುವಂಥ ಕೆಲಸನ ಸರ್ಕಾರಗಳು ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ
ಇವತ್ತು ಆರ್ಥಿಕವಾಗಿ ಕಷ್ಟ ಇದೆ ಅಂತ ತಿಳ್ಕೊಂಡೆ ಈ 5 ಅಂಶಗಳ ಕಾರ್ಯಗಳು 5 ಗ್ಯಾರಂಟಿ ಪ್ರೋಗ್ರಾಮ್ನ ನಮ್ಮ ನಾಯಕರುಗಳಿಗೆ ಸಲಹೆ ಕೊಟ್ಟು ನಮ್ಮ ನಾಯಕರುಗಳು ಒಪ್ಪಿ ಅದನ್ನು ಜಾರಿಗೆ ಮಾಡುವಂಥ ಕೆಲಸ ನಾವು ಮಾಡಿದ್ವಿ. ಬಹುಶಃ ಅದರಿಂದ ಈಗಾಗಲೇ ಗೊತ್ತಾಗಿದೆ ನಮ್ಮ ನಮ್ಮ ಕಾಂಟ್ರಿಬ್ಯೂಷನ್ GDP ಗ್ರೋತ್ ನಮ್ಮ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಗೌರ್ಮೆಂಟಿಗೆ ಸುಮಾರು 4,20,000 ಇರಬೇಕು, ಕರೆಕ್ಟಾಗಿ ಗೊತ್ತಿಲ್ಲ. ಅಷ್ಟು ನಾವು ಲಕ್ಷ ಕೋಟಿ ನಾವು ಕೊಡ್ತಾಯಿದ್ವಿ. ನಮಗೆ ಬರ್ತಾ ಇರೋದು 60,000 ಕೋಟಿ. ಅದು ಸಾಲದಿಂದ ಬಿಟ್ಟು ನನ್ನ ಅಭಿಪ್ರಾಯ. ಯಾಕಂದರೆ ಹೆಚ್ಚಿಗೆ ಕೊಡಬೇಕು. ಈ ಸಂಪೂರ್ಣವಾಗಿ ಎಲ್ಲ ಕೊಡಿ ಅಂತ ಹೇಳ್ತಾ ಇಲ್ಲ, ಎಲ್ಲೆಲ್ಲಿ ಹಿಂದುಳಿದ ರಾಜ್ಯಗಳಿದೆ ಅದರಿಗೂ ಕೊಡಲಿ. ಬಟ್ ಆ ಒಂದು ರೀತಿಯಲ್ಲಿ ನಮಗೆ ಇದು ಕೇಂದ್ರ ಸರ್ಕಾರದವರು ಅವರು ಒಪ್ಪಿದ ದುಡ್ಡನ್ನೇ ಸಮೇತ ಕೊಡ್ತಾ ಇಲ್ಲ. ಆ ಥರ ಒಂದು ಇದು ಆಗಬಾರ್ದು ಅಂದ್ಬಿಟ್ಟು ನಾನು ಹೇಳ್ತಾರೆ. ರಾಹುಲ್ ಗಾಂಧಿಯವ್ರ ವಿಚಾರದಲ್ಲಿ ಅದಕ್ಕೋಸ್ಕರ ನಾನು ರಾಹುಲ್ ಗಾಂಧಿಯನ್ನು ಮೆಚ್ಚಿಕೊಳ್ತೀನಿ. ಅವ್ರು ಬರೀ ಅಧಿಕಾರಕ್ಕೋಸ್ಕರ ರಾಜಕೀಯ ಮಾಡ್ತಾರೆ. ಜನರದ್ದು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವರು ಇವತ್ತು ರಾಜಕಾರಣದಲ್ಲಿ ಅವರು ಮಾಡ್ತಾರೆ. ಅದೊಂದು ಕೆಲವೊಂದು ಆರೋಪ ಇದೆ ನೋಡಿ. ಇದೆಲ್ಲ ಏನಂತ ಬಿಟ್ರೆ ಯಾರು ಪಾಪು ಯಾರು ಎಲ್ಲರೂ ಹುಟ್ಟುವಾಗೆಲ್ಲ ರಾಜಕಾರಣಿಗಳಾಗಿ ಯಾರು ಬಂದಿದ್ದಾರಾ? ಅವರು ಏನಿಲ್ಲ ಪಾಪ ಮಾಡಲಿಕ್ಕೆ ಕೆಲವರು ಪ್ರಯತ್ನ ಮಾಡಿದ್ರು. ಅವ್ರನ್ನ ಇದು ಮಾಡಿದ ಕೂಡಲೇ ನಂದು ಅನುಭವದಲ್ಲಿ ಈಗ ನೀವು ಒಂದು ಸಸಿ ಇರ್ತದೆ, ಮರ ಇರ್ತದೆ, ಅದಕ್ಕಿಂತ ನೀವು ದೊಡ್ಡವರಾಗಬೇಕೇ ಹೊರತು ನೀವು ಆ ಮರನ ಕಡಿದುಬಿಟ್ಟು ಮತ್ತೆ ನಾನು ಅದಕ್ಕಿಂತ ದೊಡ್ಡವರು ಅಂತ ಹೇಳಲಿಕ್ಕೆ ಹೋಗಬಾರ್ದು. ಆ ಸಸಿನ ನೀವು ಅದು ಮಾಡಿ, ನೀವು ಅದಕ್ಕಿಂತ ದೊಡ್ಡದಾಗಿ ಬೆಳೀಲಿಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳ್ತಿಲ್ಲ ಅದಕ್ಕೆ ಆ ಥರ ಮಾಡಿದ್ರೆ ನೀವು ಲೀಡ್ರ್ಗಳಾಗೋದು. ಇನ್ನೊಬ್ಬರನ್ನ ಇದು ಕತ್ತರಿಸಿ ಅವ್ರನ್ನ ಸಣ್ಣದು ಮಾಡಿಬಿಟ್ಟು ಹಾಗಾದರೆ ಮತ್ತೆ ಸ್ಟ್ರಾಂಗಾಗಿ ಬರ್ತಾರೆ ಅವರು. ಮರಗಳು ಸಸಿಗಳು ನೋಡೋದಿಲ್ಲ ನಾವು ಕಪಾತ್ ಮಾಡಿದಷ್ಟು ಇನ್ನೂ ಡಬಲ್ ಸ್ಟ್ರಾಂಗ್ ಆಗಿ ಬರ್ತಾರೆ. ಅದಕ್ಕೆ ಈಗ ಪಾಪು ಅಂತ ಹೇಳಿದವರು ಅವರೇ ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಶಕ್ತಿ ಇದೆ, ವೆಲ್ ಎಜುಕೇಟೆಡು, ನೋಡಿದ್ದಾರೆ, ದೇಶ ನೋಡಿದ್ದಾರೆ, ಮತ್ತು ಎಲ್ಲ ಅವರು ನೋಡಿದ್ದಾರೆ. ಇಂದಿರಾ ಗಾಂಧಿಯವ್ರನ್ನ ನೋಡಿದ್ದಾರೆ, ಅವ್ರ ತಂದೆಯವ್ರನ್ನ ನೋಡಿದ್ದಾರೆ, ಎಲ್ಲ ಸೋನಿಯಾ ಗಾಂಧಿಯವರು. ಬಹುಶಃ ಸೋನಿಯಾ ಗಾಂಧಿಯವರು ಏನಾದರೂ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬರದೇ ಇದೆ, ಅಧ್ಯಕ್ಷ ಆಗದೇ ಇದ್ದರೆ ಕಾಂಗ್ರೆಸ್ ಪಕ್ಷ ಇವ್ರು ಏನು ಹೇಳ್ತಾರೆ, ನಮ್ಮ ಪ್ರಧಾನಿ ಹೇಳ್ತಾರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಆವತ್ತೇ ಆಗ್ಬಿಡ್ತಿತ್ತು. ಅದರಿಂದ ನಮ್ಮ ಪಕ್ಷದಲ್ಲಿ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರು ಒಳ್ಳೆಯದತ್ತ ನಾಯಕತ್ವ ಲೀಡ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅದಕ್ಕೋಸ್ಕರವಾಗಿ ನಾವು ಅವ್ರನ್ನ ಚೂಸ್ ಮಾಡ್ತೀವಿ.